ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹೆಮ್ಮೆ. ನವೆಂಬರ್ 1ರಿಂದ ಇಡೀ ತಿಂಗಳು ರಾಜ್ಯೋತ್ಸವವನ್ನ ನಾಡಿನ ಉದ್ದಗಲಕ್ಕೂ ಆಚರಿಸಲಾಗುತ್ತೆ. ಆದ್ರೆ ಬೆಂಗಳೂರಿನ ಸಮರ್ಪಣಾ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ನಡೆಸೋ ಕನ್ನಡ ರಾಜ್ಯೋತ್ಸವ ನಿಜಕ್ಕೂ ಡಿಫರೆಂಟ್ ಆಗಿರುತ್ತೆ. ಕಳೆದ 3 ವರ್ಷಗಳಿಂದ ಸಮರ್ಪಣಾ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರಲ್ಲಿ ರಾಜ್ಯೋತ್ಸವವನ್ನ ಅತ್ಯಂತ ಅದ್ದೂರಿಯಾಗಿ ನಡೆಸಿಕೊಂಡು ಬರ್ತಿದೆ. ಈ ವರ್ಷವೂ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಒಂದಲ್ಲ ಎರಡಲ್ಲ ಒಟ್ಟು 5 ದಿನಗಳ ಕಾಲ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಆಟದ ಮೈದಾನದಲ್ಲಿ ಆಚರಿಸೋಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದೆ. ನಿಮ್ಗೆ ಗೊತ್ತಿರಲಿ, ಸಮರ್ಪಣಾ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಕಳೆದ 3 ವರ್ಷಗಳಿಂದ ರಾಜ್ಯಾದ್ಯಂತ ಅನೇಕ ಕಡೆ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ, ಪರಿಸರದ ಬಗ್ಗೆ ಕಾಳಜಿ, ಗಿಡ ನೆಡುವ ಕಾರ್ಯಕ್ರಮಗಳು ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಮೂಲಕ ಯುವಜನರಿಗೆ ಶಿಕ್ಷಣ ಆಧಾರಿತ ತರಬೇತಿ, ಸಾಂಸ್ಕೃತಿಕ, ಕ್ರೀಡಾ, ಸಾಹಸ ಶಿಬಿರಗಳನ್ನು ಆಯೋಜಿಸಿ ರಾಜ್ಯದ ಯುವಜನರ ಪ್ರತಿಭೆ ಅನಾವರಣಕ್ಕೆ ಅವಕಾಶಗಳನ್ನು ಒದಗಿಸುತ್ತಾ ಬಂದಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸಲ ಇದೆ ಅಕ್ಟೋಬರ್ 31ರಿಂದ ನವೆಂಬರ್ 4ರವರೆಗೂ ಒಟ್ಟು 5 ದಿನಗಳ ಕಾಲ ಅದ್ದೂರಿ ರಾಜ್ಯೋತ್ಸವವನ್ನು ಆಚರಿಸಲು ಸರ್ವ ಸಿದ್ಧತೆ ನಡೆಸಿದೆ. ಸಮರ್ಪಣಾ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು. ನಾವು ಇದೇ ತಿಂಗಳು 31ನೇ ತಾರೀಕಿನ 4ನೇ ತಾರೀಕುವರೆಗೂ ಕನ್ನಡೋತ್ಸವ ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ, ಮೂಲ ಉದ್ದೇಶ ನಮ್ಮ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅನ್ನೋದೊಂದು ಮೂಲ ಉದ್ದೇಶ. ನಮ್ಮ ಟ್ರಸ್ಟು 3 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಿತ್ತು. ಬಟ್ ಎಜುಕೇಶನ್ ಸಂಬಂಧಪಟ್ಟಿರೋದು ಆಗಿರೋದ್ರಿಂದ ಈ ಉತ್ಸವ ಮಾಡಿ ಪರಭಾಷರಿಗೆ ಆಗ್ಬೋದು, ಪರ ರಾಜ್ಯದಿಂದ ಬಂದಿರೋ ಬೆಂಗಳೂರಿಗೆ ಎಷ್ಟೋ ಜನ ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ. ಬಟ್ ಇಲ್ಲೇನೋ ತಿಳ್ಕೊಂಡು ಹೋಗ್ಬೇಕಲ್ಲ. ಸೊ ಒಂದು ಉತ್ಸವ ಮಾಡಿದಾಗ ಅದರಲ್ಲಿ ಎಲ್ಲವೂ ಇದ್ದಾಗ ಅವ್ರು ಬರ್ತಾರೆ, ಬಂದಾಗ ಒಂದು ತಿಳ್ಕೊತಾರೆ, ಓ ಈ ಥರ ಇದೆ, ಹಿಂಗಿದೆ ಅಂತ. ಅದನ್ನ ಎಂಟೈರ್ ಸೆಟಪ್ನ ನಾವು ಈ ಉತ್ಸವದಲ್ಲಿ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಉತ್ಸವನ ಪ್ಲಾನ್ ಮಾಡಿದ್ದೀವಿ. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜನರು ಬಂದು ಸೇರಲು ಮುಕ್ತ ಆಹ್ವಾನ ಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕ ಇರೋದಿಲ್ಲ. ಇನ್ನ ಈ ಕಾರ್ಯಕ್ರಮದ ಮೂಲಕ ನಮ್ಮ ಬೆಂಗಳೂರಲ್ಲಿ ನೆರೆದಿರೋ ಬೇರೆ ರಾಜ್ಯದವರಿಗೆ ನಮ್ಮ ಕನ್ನಡದ ಮಣ್ಣಿನ ಕತೆ, ಕರ್ನಾಟಕದ ಸಂಪ್ರದಾಯ, ಸಂಸ್ಕೃತಿ, ಇತಿಹಾಸ, ನಮ್ಮ ಇಮ್ಮಡಿ ಪುಲಿಕೇಶಿ, ಕನ್ನಡ ಪರ ಚಿಂತಕರು, ಸಾಹಿತಿಗಳನ್ನ ಪರಿಚಯಿಸಿಕೊಡೋ ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು, ಸಿನಿ ತಾರೆಯರು, ಪ್ರಮುಖ ರಾಜಕಾರಣಿಗಳು ಕೂಡ ಆಗಮಿಸಲಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಅನೇಕ ಕನ್ನಡ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಗುತ್ತೆ. ಹಾಗೇನೆ ಮ್ಯಾಜಿಕ್ ಶೋ, ಲೈವ್ ಪರ್ಫಾರ್ಮೆನ್ಸ್, ರಸಮಂಜರಿ ಕಾರ್ಯಕ್ರಮ, ಭರತನಾಟ್ಯಂ, ಯಕ್ಷಗಾನ, ಇನ್ನು ಅನೇಕ ಮನೋರಂಜನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಂದ್ರೆ, 35 ಅಡಿಗಳಷ್ಟು ಎತ್ತರ ಇರುವ ಇಮ್ಮಡಿ ಪುಲಿಕೇಶಿ ಅವರ ಕಟೌಟ್ ಅನ್ನು ನಿರ್ಮಿಸಲಾಗುತ್ತೆ. ಹಾಗೂ ವಿಲಕ್ಷಣ ಪ್ರಾಣಿ ಪಕ್ಷಿಗಳ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹೆಚ್ಚೆಚ್ಚು ಜನ ಬಂದು ಸೇರಿ ಅಂತೇಳಿ ಸಮರ್ಪಣಾ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಆಹ್ವಾನಿಸಿದೆ. ಸರ್, ನಾವು ಒಂದು ದಿನಕ್ಕೆ ಒಂದು 5,000ದಿಂದ 10,000 ಜನ ಸೇರ್ಬೇಕು ಅನ್ನೋ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ. ಸೇರ್ತಾರೆ ಸರ್, ಒಂದು 10,000 ಜನ ಸೇರ್ತಾರೆ ಸರ್. ರಾಮಲಿಂಗ ಟಿಡಿ ಸಾಹೇಬ್ರು ಆಗಿರ್ಬೋದು, ಮತ್ತು ತೇಜಸ್ವಿ ಸೂರ್ಯ ಅವರಾಗಿರ್ಬೋದು, ಮತ್ತು ನಮ್ಮ ಗರುಡಾಚಾರ್ಯ ಅವರಾಗಿರ್ಬೋದು, ರವಿ ಸುಬ್ರಹ್ಮಣ್ಯ ಅವರು ಆಗಿರ್ಬೋದು, ತುಂಬ ಜನ ನಾಯಕರು, ಮತ್ತು ನಮ್ಮ ಫಿಲಮ್ ಆ್ಯಕ್ಟರ್ಸ್ ಇಂದ ಅಂದ್ಬಿಟ್ಟು ಡಾಲಿ ಧನಂಜಯ ಅವರು, ಲೂಸ್ ಮಾಡಿದವರು, ಮತ್ತು ಧ್ರುವ ಸರ್ಜಾ ಅವರು, ಮತ್ತು ತುಂಬ ಜನ ಸರ್, ತುಂಬ ಜನ ನಟರು ಬರ್ತಾ ಇದ್ದಾರೆ ಸರ್. ಬನ್ನಿ, ಕನ್ನಡ ಉತ್ಸವನ ಎಲ್ಲರೂ ಒಂದು ಒಳ್ಳೆ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡೋಣ.